ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಗುಡ್ಗಣಮ್ಮ ಗುರುಗಣ ಮಂಡ್ಯ ಮೈಸೂರು ಕೊಡಗಿಲ್ಲ ನಾವೆಲ್ಲ ಕಾರ್ಯಕ್ಕೆ ಮುಗಿಸ್ಕೊಂಡು ಇವತ್ತು ನೂರೇಳನೇ ಮಹಾಮನೆ ಕರೆಯನ್ನು ಆಯೋಜಿಸಲಾಗಿದೆ. ಇವರು ಬಹಳ ಒಂದು ಕೊಡುಗೆ, ಗುರು ಲಿಂಗ ಜಂಗಮ ಪ್ರೇಮಿಗಳು, ಸಮಾಜ ಸೇವಕರು. ನಮ್ಮ ಧರ್ಮ ಅಂದರೆ ಒಳ್ಳೆಯ ಧರ್ಮವಾಗಿದೆ. ಒಳ್ಳೆಯ ಧರ್ಮ ಲಿಂಗಾಯ ಧರ್ಮ ಎಲ್ಲರೂ ಬಸವ ಹಾಕಿಬೇಕು. ಯಾಕೆ 12ನೇ ಶತಮಾನದಲ್ಲಿ ದೊಡ್ಡ ಕ್ರಾಂತಿ ಆಯಿತು. ಆ ಕ್ರಾಂತಿಯೇ ನಮಗೆಲ್ಲ ಒಂದು ನೋವಾಗಿದೆ. ಇವತ್ತಿನ ನಮ್ಮ ಎಲ್ಲ ಕಡೆ ಇಡೀ ವಿಶ್ವದಲ್ಲಿ ಬಸವ ತತ್ವಗಳು ಲಿಂಗಾಧರ್ಮವು ಎಲ್ಲ ಬೆಳಕಾಗ್ತದೆ. ಎಲ್ಲರೂ ಸಹ ಇದನ್ನು ಅಳಿಸಿಕೊಂಡ್ರೆ ನಮ್ಮ ಇಡೀ ನಮ್ಮ ರಾಜ್ಯವು ಕಲ್ಯಾಣ ಗ್ರಾಮ ಆಗ್ತದೆ. ಒಡೆವಾಳ ಮಾಚಿತ್ತಂದೆ, ಅಂಬಿಗರ ಚೌಡಯ್ಯ, ಒಕ್ಕಲಿ ಮುದ್ದಣ್ಣ, ಕುಂಬಾರ ಗುಂಡಯ್ಯ, ಸಮಾಗರ ಹಳ್ಳಯ್ಯ, ಮಾದರ ಚೆನ್ನಯ್ಯ, ಡೋರ ಕಕ್ಕಯ್ಯ, ಅಪ್ಪ ಇನ್ನೂ ಎಲ್ಲ ಬಸವಾದ ಶರಣರು ಕೂಡ್ಕೊಂಡು ಒಂದು ಸಮಾಜಕ್ಕೆ ಬಸವಣ್ಣವರು ಎಲ್ಲರೂ ಒಂದೇ ಸಮಾನತೆ, ಕಾಯಕ ಕೈಲಾಸ, ಎಲ್ಲರೂ ಕಾಯಕ ಮಾಡಬೇಕು. ಕಾಯಕ ಮಾಡಿ ಅನುಭವ ಮಂಟಪಕ್ಕೆ ಕಲ್ತ್ಕೊಂಡು ಹಿಂಗೆಲ್ಲ ದಾಸೋಹ ಇರ್ತೀವಿ. ಆವತ್ತು ಮಹಾಮನೆ ಅಂದರೆ ಕಲ್ಯಾಣದಲ್ಲಿ ಅವರ ಮನೆಯಲ್ಲಿ ಒಟ್ಟು ಕಲ್ಯಾಣಕ್ಕೆ ಬಂದರು. ಯಾಕೆ ಬಂದರು? ದೊಡ್ಡ ಮನೆ ಕಟ್ಟರು ಅಲ್ಲಿ ಮಹಾಮನೆಯ. ಆ ಮಹಾಮನೆ ದಾಸೋಹ ಮನೆ ಆಯಿತು. 84 ಜೀವರಾಶಿಗಳಿಗೆ ಬಂದ ಶರಣರಿಗೆ ದಾಸೋಹ ಕಲ್ಯಾಣದಲ್ಲಿ ನೀಡಿದ್ರು. ಬೇಡೋ ಯಾರಿಲ್ಲ. ನಿಮ್ಮಂಥ ಹೆಣ್ಣು ಮಕ್ಕಳಿಗೆ ಸ್ಥಾನ ಕೊಟ್ಟವರೇ ಬಸವಣ್ಣವರು. ಅಕ್ಕ ಮಹಾದೇವಿ ಉರ್ದಡಿ ಬಂದರು. ಎಲ್ಲಿಗೆ? ಅನುಭವ ಮಂಟಪಕ್ಕೆ. ಕಾಶಿಯಿಂದ ಬಂದರು. ಪಾಕಿಸ್ತಾನ ಬಂದು ಮುಳ್ಳು ಶಂಕರದೇವರು, ನುಲಿಯ ಚಂದಯ್ಯ, ಒಡೆವಾಳ ಮಾಚದೇವ ಎಲ್ಲ ಶರಣರು ಬಂದು ಅಲ್ಲೊಂದು ಸಂಗಮವಾಯಿತು. ಕಲ್ಯಾಣ ಅಂದರೆ ಸಾಮಾನ್ಯ ಕಲ್ಯಾಣ ಅಲ್ಲ. ಬಸವಣ್ಣವರು ಪ್ರಧಾನ ಮಂತ್ರಿ ಆಗಿದ್ದರು. ಹೇಳಿ, ಏನಾಗಿದ್ರು? ಪ್ರಧಾನಮಂತ್ರಿ ಆಗಿದ್ದರು, ಹಣಕಾಸು ಮಂತ್ರಿ ಆಗಿದ್ದರು. ದಿನನಿತ್ಯ ದಾಸೋಹ ನಡೀತಿದ್ರು ಕಲ್ಯಾಣದಲ್ಲಿ. ಅಯ್ಯ ಶರಣ ಬಿದ್ದರೆ ಪಾವನವಯ್ಯ. ಇನ್ನೇ ಕಲಿದ್ರೆ ನಾದಪ್ರಿಯ ಶಿವನೆಂಬರು. ನಾದೆಂಬ ಶಿವನಲ್ಲವಯ್ಯ. ವೇದೆಂಬ ಶಿವನೆಂಬರು. ವೇದೆಂಬ ಶಿವನಲ್ಲವಯ್ಯ. ನಾದವಳ ರಾವಣಿ ಆದವಯಸ್ಸು, ವೇದವಳಿ ಬ್ರಹ್ಮಜೋದು, ನಾದಪ್ರಿಯ ವೇದ ಭಕ್ತಿ ಕೂಡ ಸಂಗಮ ದೇವ. ಚಲಬೇಕು ಶರಣಂಗೆ, ಚಲಬೇಕು ಶರಣಂಗೆ. ಪರ ನೊಲ್ಲೆ ಎಂಬ ಚಲಬೇಕು ಶರಣಂಗೆ, ಪರಸತೆ ನೊಲ್ಲೆ ಎಂಬ ಚಲಬೇಕು ಶರಣಂಗೆ. ಆ ಬಸವಣ್ಣು ಹೇಳಿದ್ರು, ನುಡಿದರೆ ಬೊತ್ತಿನ ಹಾರದಂತಿರಬೇಕಂತೆ. ನೋಡಿ, ನುಡಿದಂತೆ ದಯವೇ ಧರ್ಮ ದಾವುದೇವಯ್ಯ. ನೋಡಿ, ದಯವೇ ಧರ್ಮ ದಾಯುಧ. ನಿಮ್ಮ ಮನೆಗೆ ಯಾರೇ ಬಂದಿರುವೆ ಶರಣಬನ್ನಿ ಶರಣಾರ್ಥಿಯನ್ನಿ. ಗೊತ್ತಿದ್ದ? ಹೇಳಿ, ಶರಣಬನ್ನಿ ಶರಣಾರ್ಥಿಗಳು. ಬಸವ ಓಂ ನಮ ಶಿವಾಯ. ಇಷ್ಟಲಿಂಗ ಪೂಜೆ ಮಾಡಬೇಕು. ಇಷ್ಟಲಿಂಗ ಪೂಜೆ ಮಾಡಿದವರಿಗೆ ಆಯುಷು ಆರೋಗ್ಯ ಸಿಗ್ತದೆ, ಸೌಭಾಗ್ಯ ಸಿಗ್ತದೆ. ಬಾಯಿಸೆ ಬಂದದ್ದು ಅಂಗಭೋಗ, ಬಾಯಿಸೆ ಬಂದು ಲಿಂಗಭೋಗ. ಗೊತ್ತಾಯ್ತು? ಅದರಿಂದ ನಾವು ಇವತ್ತು ನಮ್ಮ ಕರ್ನಾಟಕದಲ್ಲಿ ಲಿಂಗಮತ ಬಹಳ ಅಧಿಕವಾಗಿದೆ. ಒಳ್ಳೆಯ ಮಠಗಳಿವೆ. ಅದನ್ನು ನೀವೆಲ್ಲ ಹೆಣ್ಣು ಮಕ್ಕಳು ಲಿಂಗ ಪೂಜೆ ಮಾಡಬೇಕು, ಭಸ್ಮ ಹಾಕಬೇಕು. ನಿಮಗೆಲ್ಲ ಒಂದು ಪವಿತ್ರವಾಗ್ತದೆ. ಒಂದು ಕಡೆ ಹೇಳಿದರೆ ಯಾರು? ಚನ್ನಬಸವಣ್ಣವರು. ಅಯ್ಯ ಏನಿಗೆ ವಿಭೂತಿ ಮನ ದೇವ, ಅಯ್ಯ ಏನಿಗೆ ವಿಭೂತಿ ಕುಲದೇವ, ಅಯ್ಯ ಏನಿಗೆ ವಿಭೂತಿಯ ಸರ್ವಕಾರಣ, ಅಯ್ಯ ಏನಿಗೆ ವಿಭೂತಿಯ ಸರ್ವಸಿದ್ಧಿ, ಅಯ್ಯ ಕೂಡಲ ಚೆನ್ನ ಸಂಗಮ ದೇವ,
ಶ್ರೀ ಮಹಾ ಪಸಿ ಪರಮ ಜೋ ನೀವು ಆಗಿದ್ದೀರ. ಅಯ್ಯ ಏನಿಗೆ ವಿಭೂತಿ ಸರ್ವ ಸಾಧನೆಗೆ. ಯಾರು ವಿಭೂತಿ ಆಗ್ತಾರೆ ಹೋದಾಗ ನಿಮಗೆ ಕೊಲೆ ಮಾಡಿ ಬಂದು ವಿಭೂತಿ ನೋಡಿಕೊಳ್ಳೆ ಅವ್ರಿಗೆ ಶಾಂತಿವಾಗ್ತದೆ, ಪರಿವರ್ತನೆ ಆಗ್ತದೆ. ನಿಮ್ಗೆ ಈಗ ನೀವು ವಿಭೂತಿ ಹಾಕ್ತೀರಿ, ನಿಮ್ಗೆ ಯಾರು ಒಡಿಗೆ ಬಂದರೆ ಆಗ ವಿಭೂತಿ ಹಾಕೋ ನೋಡ್ಕೊಳ್ಳಿ, ಆಗ ಅವರು ಶಾಂತಿ ಆಗ್ಬಿಡ್ತಾರೆ. ಓಹೋ ಇವರು ಭಕ್ತರು, ಕಂಡ ಭಕ್ತರಿಗೆ ಕೈ ಮುಗಿಯುವಾದರೆ ಭಕ್ತ ನೋಡಿ, ಕಂಡ ಭಕ್ತಿ ಮುಗಿಯುವಾದ ಭಕ್ತ. ನಮಗೆ ಮಡಿ ಇಲ್ಲ, ಗುಡಿ ಇಲ್ಲ, ಮಡಿಯಲ್ಲಿ ನಾವು ಯಾವ ದೇವಸ್ಥಾನ ಹೋಗಿಲ್ಲ. ನೀವು ಇಲ್ಲೇ ಲಿಂಗವನ್ನು ಪೂಜೆ ಮಾಡಿಕೊಳ್ಳಲೇಬೇಕು. ಈಗ ಬರ್ತದೆ ಒಂದು ಲಿಂಗ ಪೂಜೆ ಮಾಡಿದ್ರೆ ಒಂದು ಮುಗೋಡಿ ಪೂಜೆ ಮಾಡಬೇಕೆ. ಅದು ನಾವು ಬೆಂಗಳೂರು ಬಸವಧರ್ಮ ಕೇಂದ್ರದಿಂದ ಇವರಿಗೆ ನಾವು ಸನ್ಮಾನ ಮಾಡಿ ಸಲ್ಲಿಸಿ, ಅದರಿಂದ ನೀವೆಲ್ಲ ಒಂದಾಗಿ ಭಾಳ ಹಿರಿಯವರಾಗಿದ್ದಾರೆ, ಒಳ್ಳೆಯ ಸೇವೆ ಮಾಡಿದ್ದಾರೆ. ಎಷ್ಟು ಭಾಳ ಹಿರಿಯರಾಗಿ ತೋಂತಿನಂಗಿದ್ದಾರೆ. ಅವರು ಸಿದ್ಧಲಿಂಗೇಶ್ವರ ಅವರಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಡಲಿ ಎಂದು ನಾವು ಭಕ್ತಿಯಿಂದ ಮೆಸ್ಸು ಬಸವಪ್ಪ ನಾರಾಯಣ ಅಧ್ಯಕ್ಷ ಇಲ್ಲಿ ನಾವು ಭಾವಿಸಿ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗ. ಬಸವಾನಂದ ಕೇಂದ್ರದಿಂದ ಬಸವಪ್ಪನವರು ಬಂದು ನಮಗೆ ಸನ್ಮಾನ ಮಾಡಿ ಹಾರೈಸಿದ್ದಾರೆ. ಕಟ್ಟುಪಾಡಿ